ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಇಂದು ನಾನು ಹೇಳಲಿರುವ ವಿಷಯ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಮಹತ್ವದ ತಿರುವಿನ ಬಗ್ಗೆ. ಈ ಸಂದೇಶವನ್ನು ಕೊನೆಯವರೆಗೂ ಕೂಡ ಗಮನವಿಟ್ಟು ನೋಡಿ, ಯಾಕೆಂದರೆ ಮುಂದಿನ ಕೆಲ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆಗಳು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸಬಹುದು. ಮೇಷರಾಶಿಯವರೇ, ನೀವು ಬಹಳ ದಿನಗಳಿಂದ ಬಹಳ ಸಮಯದಿಂದ ಒಂದು ಸಮಸ್ಯೆಯೊಂದಿಗೆ ಹೋರಾಡ್ತಾ ಇದ್ದೀರಿ. ಕೆಲವರು ಆರ್ಥಿಕ ತೊಂದರೆಗಳಿಂದ ಬಳಲ್ತಾ ಇದ್ರೆ, ಇನ್ನೂ ಕೆಲವರು ಕುಟುಂಬದ ಸಮಸ್ಯೆಗಳು, ಉದ್ಯೋಗದ ಒತ್ತಡ ಅಥವಾ ಮಾನಸಿಕ ನೋವಿನಿಂದ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಕಾಣಿಸಿಕೊಳ್ತಾ ಇದೆ. ದೇವರ ವಿಶೇಷ ಕೃಪೆಯಿಂದ ನಿಮ್ಮ ಅದೃಷ್ಟದ ಚಕ್ರ ವೇಗವಾಗಿ ತಿರುಗುತ್ತಾ ಇದೆ. ನೀವು ಎಷ್ಟೇ ಕಷ್ಟಗಳನ್ನು ಅನುಭವಿಸಿದ್ರೂ ಅವೆಲ್ಲವೂ ನಿಮಗೆ ಒಂದು ಪಾಠ ಕಲಿಸೋದಕ್ಕೆ ಬಂದಿದ್ವು. ಈಗ ಆ ಪರೀಕ್ಷೆಯ ಅವಧಿ ನಿಧಾನವಾಗಿ ಮುಗಿತಾ ಇದೆ. ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ನಿಮಗೆ ದೊರೆಯುವ ಸಾಧ್ಯತೆ ಇದೆ. ಈ ಸುದ್ದಿ ಉದ್ಯೋಗ, ಹಣಕಾಸು, ಶಿಕ್ಷಣ ಅಥವಾ ಕುಟುಂಬದ ವಿಚಾರಕ್ಕೆ ಸಂಬಂಧಿಸಿದ್ದಾಗಿರ್ಬೋದು. ನಿಮ್ಮ ರಾಶಿಯ ಮೇಲೆ ಗುರು ಮತ್ತು ಮಂಗಳನ ಅನುಕೂಲಕರ ಪ್ರಭಾವ ಕಾಣಿಸ್ತಾ ಇರೋದ್ರಿಂದ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇವೆ. ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಶ್ರಮಕ್ಕೆ ಯೋಗ್ಯವಾದ ಗೌರವ ದೊರೆಯಲಿದೆ. ಕೆಲವರಿಗೆ ಹೊಸ ಉದ್ಯೋಗದ ಅವಕಾಶ ದೊರೆಯಬಹುದು. ಉದ್ಯೋಗದಲ್ಲಿ ಇರುವವರಿಗೆ ಪದೋನ್ನತಿ ಅಥವಾ ಹೆಚ್ಚುವರಿ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಮತ್ತು ಉತ್ತಮ ಆದಾಯದ ಯೋಗ ಕಾಣಿಸ್ತಾ ಇದೆ. ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಿ. ಆದಾಯ ಹೆಚ್ಚಾಗುವ ಲಕ್ಷಣಗಳಿದ್ರೂ ಕೂಡ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮವಾಗಿರುತ್ತೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಆಸ್ತಿ ಅಥವಾ ವಾಹನ ಖರೀದಿಸುವ ಯೋಗ ಕೂಡ ಕಾಣಿಸ್ತಾ ಇದೆ. ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯದ ಚರ್ಚೆ ನಡೆಯಬಹುದು. ದೂರವಾಗಿದ್ದ ಸಂಬಂಧಿಕರು ಮತ್ತೆ ಸಂಪರ್ಕಿಸಬಹುದು. ನಿಮ್ಮ ಮಾತುಗಳಿಗೆ ಈಗ ಹೆಚ್ಚಿನ ಮಹತ್ವ ಅನ್ನೋದು ಸಿಗಲಿದೆ. ಆದ್ದರಿಂದ ಮಾತನಾಡಬೇಕಾದಾಗ ತಾಳ್ಮೆ ಮತ್ತು ವಿವೇಕವನ್ನು ಕಾಪಾಡಿಕೊಳ್ಳಿ. ಪ್ರೇಮ ಜೀವನದಲ್ಲಿ ಕೂಡ ಒಳ್ಳೆಯ ಬೆಳವಣಿಗೆಗಳು ಕಾಣಿಸ್ತಾ ಇವೆ. ನಿಮ್ಮ ಹೃದಯದಲ್ಲಿದ್ದ ಅನುಮಾನಗಳು ದೂರ ಆಗಬಹುದು. ಪ್ರೀತಿ ಪಾತ್ರರಿಂದ ಒಂದು ವಿಶೇಷ ಸಂದೇಶ ಅಥವಾ ಸಂತೋಷದ ಸುದ್ದಿ ಸಿಗಬಹುದು. ಈಗಾಗಲೇ ವಿವಾಹಿತ ಜೀವನ ನಡೆಸ್ತಾ ಇರೋರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳಿಬೇಕು. ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸದೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಿ. ದೇಹಕ್ಕೆ ವಿಶ್ರಾಂತಿ ನೀಡೋದು ಅಗತ್ಯ. ಹೆಚ್ಚು ಒತ್ತಡ ಮತ್ತು ಆತಂಕದಿಂದ ದೂರ ಇಡಿ. ಬೆಳಿಗ್ಗೆ ಸ್ವಲ್ಪ ಸಮಯ ಪ್ರಾರ್ಥನೆ, ಧ್ಯಾನ ಅಥವಾ ಯೋಗ ಅಭ್ಯಾಸಕ್ಕೆ ಮೀಸಲಿಟ್ಟರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ. ನಿಮ್ಮ ಮನಸ್ಸಿನ ಶಕ್ತಿ ಹೆಚ್ಚಿದಂತೆ ನಿಮ್ಮ ಅದೃಷ್ಟ ಕೂಡ ಬೆಳಗುತ್ತೆ. ಮೇಷರಾಶಿಯವರೇ, ಮುಂದಿನ ಕೆಲ ದಿನಗಳಲ್ಲಿ ನಿಮಗೆ ಸಿಗುವ ಒಂದು ಅವಕಾಶ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು. ಆದ್ದರಿಂದ ಹೊಸ ಅವಕಾಶಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಮೊಬೈಲ್ಗೆ ಬರುವ ಒಂದು ಫೋನ್ ಕಾಲ್ ಅಥವಾ ಸಂದೇಶಗಳು ಬಹಳ ಮಹತ್ವದ್ದಾಗಿರ್ಬೋದು. ಅವುಗಳನ್ನು ಗಮನದಿಂದ ಪರಿಶೀಲನೆ ಮಾಡಿ. ನೀವು ಬಹಳ ದಿನಗಳಿಂದ ಸಾಧಿಸಲು ಬಯಸಿದ ಒಂದು ಕನಸು ಈಗ ನನಸಾಗುವ ಹಂತದಲ್ಲಿ ಇದೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ದೇವರು ನಿಮ್ಮ ಪರಿಶ್ರಮವನ್ನು ಗಮನಿಸ್ತಾ ಇದ್ದಾನೆ. ನೀವು ಸುರಿಸಿದ ಪ್ರತಿಯೊಂದು ಬೆವರಿನ ಹನಿಗೂ ಕೂಡ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಂತೋಷದ ಕ್ಷಣ ಸಮೀಪಿಸ್ತಾ ಇದೆ. ಈ ಸಂತೋಷ ನಿಮ್ಮ ಕುಟುಂಬಕ್ಕೂ ಹೆಚ್ಚು ಹೆಮ್ಮೆಯನ್ನು ತಂದುಕೊಡುತ್ತೆ. ನಿಮ್ಮ ಮನಸ್ಸಲ್ಲಿ ಇರುವ ಭಯಗಳನ್ನು ಬಿಟ್ಟುಬಿಡಿ. ಧೈರ್ಯದಿಂದ ಮುಂದೆ ನಡೀರಿ. ಮಂಗಳವಾರದಂದು ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡಿದರೆ ವಿಶೇಷ ಅನುಗ್ರಹ ಅನ್ನೋದು ದೊರೆಯಬಹುದು. ಓಂ ಶ್ರೀ ಹನುಮತೆ ನಮಃ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್. ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.